ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಎಲ್ಲರೂ ಹೆಂಗದಿರಿ? ಆರಾಮದಿರಿ ಅಂತ ಅನ್ಕೊಂಡೀನಿ. ಸೊ ನಾನು ಇಷ್ಟು ದಿನ ವ್ಲಾಗ್ ಮಾಡಿರಲಿಲ್ಲ. ಯಾಕೆ ವಿನೋದ ವ್ಲಾಗ್ ಮಾಡಿಲ್ಲ ಅಂತ ಅನ್ಕೊಂಡಿರ್ಬೋದು. ನಿಮಗೂ ಗೊತ್ತು, ನನಗೆ ಡೆಂಗ್ಯೂ ಆಗಿತ್ತು ಅಂತ ಹೇಳಿ. ಡೆಂಗ್ಯೂ ಆದಾಗ ಯಾವ ಥರ ಇರ್ತೈತಿ ಮನುಷ್ಯನ ಪರಿಸ್ಥಿತಿ ಅನ್ನೋದು ಎಲ್ರಿಗೂ ಗೊತ್ತಿರ್ಬೋದು. ಆ ಡೆಂಗ್ಯೂ ಎಷ್ಟು ಡೇಂಜರಸ್ ಐತೆ ಅನ್ನೋದನ್ನು ಗೊತ್ತಿರ್ಬೋದು. ಸೊ ನಾನು ಇವತ್ತು ಹಂಗೆ ಸುಮ್ಮನೆ ಒಂದು ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ. ಭಾಳ ದಿನ ಆಗೈತಿ. ಭಾಳ ದಿನ ಆಗೈತಂದ್ರು ಒಂದೂವರೆ ತಿಂಗಳಾತ ಏನೂ ಮಾಡಿಲ್ಲ. ಸೊ ಯಾಕಂದ್ರೆ ನನಗೇನು ತಿನ್ನಕ್ಕೂ ಹೋಗ್ತಿರ್ಲಿಲ್ಲ. ಬರೀ ಲಿಕ್ವಿಡ್ ಒಳಗಿದ್ದೆ, ಯಾವುದೊಂದು ಪ್ರೋಟೀನ್ ಹೋಗ್ತಿರ್ಲಿಲ್ಲ. ಬರೀ ಜ್ಯೂಸು, ಆಮೇಲೆ ಇಡ್ಲಿ ಈ ಥರದ್ದು ತಿನ್ಕೊಂಡು ಬಂದಿದ್ದೆ. ಸೊ ಇವಾಗ ನೋಡ್ಬೋದು, ಆದರೂ ನಂದೇನು ವೇಟ್ ಏನು ಲಾಸ್ ಏನಾಗಿಲ್ಲ. ಸೊ ಹೆಂಗದೇನು ಹಂಗೆ ಅದೇನಿ. ಇನ್ನು ಮೇಲಿಂದ ನಾನು ವೇಟ್ ರೆಡ್ಯೂಸ್ ಮಾಡ್ಬೇಕಾ, ಅದು ಒಂದು ನಾನೇ ನಮ್ಗೆ ವೇಟ್ ರೆಡ್ಯೂಸ್ ಅದೊಂದು ಚಾಲೆಂಜ್ ಮಾಡ್ಬೇಕಂತ ಅನ್ಕೊಂಡೀನಿ. ಸೊ ಅದನ್ನು ಮಾಡ್ತೀನಿ. ಮತ್ತೇನು ಅಪ್ಡೇಟು ಅಂತಂದ್ರೆ, ಸದ್ಯದ ಮಟ್ಟಿಗೆ ಆರಾಮದೇನಿ. ಸೊ ಒಂದು ಸ್ವಲ್ಪ ನೋಡ್ಬೋದು ನೀವೆಲ್ಲ ಯಾವ ಥರ ನನ್ನ ಸ್ಕಿನ್ ಹಾಳಾಗಿ ಹೋಗ್ಬಿಟ್ಟೈತಿ ಅಂತ ಹೇಳಿ. ನೋಡ್ರಿ, ಇಲ್ಲೆಲ್ಲ ಡಾರ್ಕ್ ಸ್ಪಾಟ್ಸ್ ಆಗೈತಿ, ಪಿಂಪಲ್ಸ್ ಆಗ್ಯಾವ, ಇಲ್ಲೇ ಪಿಂಪಲ್ ಆಗೈತಿ. ಸೊ ಸ್ಕಿನ್ ಭಾಳ ಅಂದ್ರೆ ಭಾಳ ಹಾಳಾಗೈತಿ. ಅದಕ್ಕೋಸ್ಕರ ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ. ಇನ್ಮೇಲಿಂದ ವೀಕ್ಲಿ ಒನ್ಸ್ ಆದ್ರೂ ಮಾಡ್ಬೇಕಂತ ಮಾಡಿ ನಾನು ಹೋಮ್ ರೆಮಿಡಿನೂ ತೋರಿಸ್ತೀನಿ. ಸೊ ಇವತ್ತು ನಾನು ಆ್ಯಸ್ ಯೂಶ್ವಲ್ ಇದು ಕ್ಲೆನ್ಸರ್ ತೊಗೊಂಡಿನಿ. ಕ್ಲೆನ್ಸರಿಂದ ಒಂದು ಸ್ವಲ್ಪ ಕ್ಲೆನ್ಸ್ ಮಾಡ್ಕೊಳ್ಳೋಣ. ನಾನು ಡೈರೆಕ್ಟ್ ಸ್ಟಾರ್ಟ್ ಮಾಡೋಣ ಅಂತ ಈಗ ವಿಡಿಯೋ. ಸೊ ನಿಮಗೂ ಯಾರ್ಗಾರ ಈ ವಿಡಿಯೋ ನಿಮ್ಗೆ ಲೈಕ್ ಆಗಿತ್ತು ಅಂತಂದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ. ಇನ್ನೇನು 500 ಸಬ್ಸ್ಕ್ರೈಬರ್ಸ್ ಆಗಕ್ಕೆ ಇನ್ನೂ 110% ಅಷ್ಟೇ ಐತಿ. ಪ್ಲೀಸ್ ಜಲ್ದಿ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಂಗೆ ಲೈಕ್ಸ್ ಕೊಡ್ರಿ, ಶೇರ್ ಮಾಡಿರಿ ಎಲ್ರಿಗೂ. ನಮ್ಮ ಬ್ಲಾಗ್ ಇಷ್ಟ ಆಗತ್ತವ ಅಂತ ಅನ್ಕೊಂಡೆ ನಾನು. ಸೊ ರೆಸಿಪಿ ಲಾಗ್ ಜಾಸ್ತಿ ಹಾಕ್ತಿದ್ದೆ. ಈಗ ನನಗೆ ಹುಷಾರಾಗಿ ಇಲ್ಲದೆ ಇರೋ ಕಾರಣ ಏನೂ ಹಾಕಿಲ್ಲ. ಇದು ಕ್ಲೆನ್ಸ್ ಮಾಡ್ಕೋಬೇಕು. ಈ ಥರ ಇದೊಂಥರ ಕ್ಲೆನ್ಸಿಂಗ್ ಮಿಲ್ಕ್ ಅಂತಾನೆ ಹೇಳ್ಬೋದು. ಎಲ್ಲ ಕೊಳೆನೆಲ್ಲ ತೆಗಿತೈತಿ ಮುಖದಾಗಿಂದೆಲ್ಲ. ಭಾಳ ಹೆಂಗಾಗ್ಬಿಟ್ಟೈತಿ ಅಂತಂದ್ರೆ, ನಾವು ಒಂಥರ ನರ್ವಸ್ ಅಂತಲ್ಲ, ನಾನು ಈ ಭೂಮಿ ಮೇಲಾರ ಯಾಕದೇನಪ್ಪ ಆ ಥರ ಆಗ್ಬಿಟ್ಟಿತ್ತು ನನಗೆ. ಏನು ಒಂದು ಸ್ಕಿನ್ ಕೇರ್ ಇಲ್ಲ, ಒಂದು ಡಯಟ್ ಇಲ್ಲ, ಒಂದು ಏನೂ ಇಲ್ಲ. ಬೆಡ್ ರೀಡ್ ಆದಂಗೆ ಆಗ್ಬಿಟ್ಟಿದೆ. ಆಕ್ಟಿವ್ನೆಸ್ ಇರಲಿಲ್ಲ. ಎಲ್ರಿಗೂ ಗೊತ್ತು ಡೆಂಗ್ಯೂ ಅಂತಂದ್ರೆ ಪ್ಲೇಟ್ಲೆಟ್ಸ್ ಕಡಿಮೆ ಆಗ್ತಾನೆ ಹೋಗ್ತಿರ್ತಾವ. ಆಮೇಲೆ ಬ್ಲಡ್ ಒಂದು ಸ್ವಲ್ಪ ಇದನ್ನಾಗಿರ್ತೈತಿ, ಕಡಿಮೆ ಆಗ್ತಿರ್ತೈತಿ. ಪ್ಲೇಟ್ಲೆಟ್ ಕಡಿಮೆ ಆತಂತಂದ್ರೆ ಆಟೋಮೆಟಿಕ್ಲಿ ಹಿಮೋಗ್ಲೋಬಿನು ಕಡಿಮೆ ಆಗ್ತೈತಿ. ಸೊ ಸ್ವಲ್ಪ ಹೆಲ್ದಿ ಹೈಡ್ರೇಟ್ ಆಗಿರಿ ಎಲ್ಲರೂ. ಸೊಳ್ಳೆಯಿಂದ ದೂರ ಇರ್ರಿ, ಜಾಸ್ತಿ ನೀರು ಕುಡೀರಿ, ಜಾಸ್ತಿ ಫ್ರೂಟ್ಸು ವೆಜಿಟೇಬಲ್ಸ್ ತಿನ್ಕೊಂಡು ಬರ್ರಿ. ಯಾಕಂದ್ರೆ ನನಗಾಗಿದೆ ಎಕ್ಸ್ಪೀರಿಯನ್ಸ್, ಇನ್ನೊಬ್ರಿಗೆ ಯಾರಿಗೂ ಆಗ್ಬಾರ್ದಪ್ಪ. ಒಂಥರ ನರಕ ಯಾತ್ನೆ ಏನು ಹೇಳ್ತಾರೆ, ನರಕ ಆ ಥರ ಆಗ್ತೈತಿ. ಸೊ ಈ ಥರ ಮಸಾಜ್ ಕೊಟ್ಕೊಂಡ್ರೆ ಏನಾಗ್ತೈತಿ, ಒಂದು ಸ್ವಲ್ಪ ಸ್ಕಿನ್ ಎಕ್ಸ್ಫೋಲಿಯೇಟ್ ಆಗ್ತೈತಿ, ಸ್ಕಿನ್ ಬ್ರೈಟ್ನೆಸ್ ಒಂದು ಸ್ವಲ್ಪ ಮಸಾಜ್ ಸಿಗ್ತೈತಲ್ಲ ಸ್ಕಿನ್ನಿಗೆ. ನೀವು ಪಾರ್ಲರಿಗೆ ಹೋದ್ರು ಇವನ್ ಅವರು ಇದೇ ಥರ ಮಾಡೋದು. ಅದನ್ನ ಮನೆಯೊಳಗೆ ಅಷ್ಟು ರೊಕ್ಕ ಕೊಟ್ಟು ಮಾಡ್ಕೋಕ್ಕಿಂತ ಮನೆಯೊಳಗನ ಒಂದು ಸ್ವಲ್ಪ ಅಫೋರ್ಡಬಲ್ ಪ್ರೈಸ್ನಾಗ ಸಿಗ್ತಾವೆಲ್ಲಾನು ಇವಾಗ. ಸೊ ನೋಡ್ಬೋದು ಇವಾಗ ನನ್ನ ಸ್ಕಿನ್ನ ನಾ ಹಂಗೆ ಜಸ್ಟ್ ಟಿಶ್ಯೂನಾಗ ನಾನು ಒರೆಸ್ಕೊಂಡ್ಬಿಡ್ತೇನೆ. ಇದೇನು ಕ್ಲೆನ್ಸಿಂಗ್ ಮಿಲ್ಕ್ ಐತಲ್ಲ, ಇಷ್ಟು ಚಲೋ ಐತಿ ಅಂದ್ರೆ ಆಯುಷದ್ದು ಇದೆ. ಸಾರಿ, ಆಯುರ್ ಹರ್ಬಲ್ ಡೀಪ್ ಕ್ಲೆನ್ಸಿಂಗ್ ಮಿಲ್ಕ್ ಅಲೋವೆರಾ ಜೆಲ್, ಅಲೋವೆರಾ ಎಕ್ಸ್ಟ್ರಾಕ್ಟ್ ಐತಿ ಇದ್ರೊಳಗೆ. ಮಸ್ತ್ ಐತಿ, ಸೂಪರ್. ನೋಡ್ಬೋದು ನೀವು ಅವಾಗಿನಕ್ಕಿಂತ ಇವಾಗ ಹೆಂಗಾಗೈತೆ ನನ್ನ ಸ್ಕಿನ್ ಅಂತ ಹೇಳಿ. ಸ್ವಲ್ಪ ಗ್ಲೋ ಬಂತು, ಜಸ್ಟ್ ಒಂದು ಸ್ಟೆಪ್ ಒಳಗೆ ಬಂದಂಗೆ ಆಯ್ತು ಗ್ಲೋ. ಈಗ ನೆಕ್ಸ್ಟ್ ಸ್ಕ್ರಬ್ ಮಾಡ್ಕೊಳ್ಳೋಣ.
ಒಂದು ಸ್ವಲ್ಪ ನೀರು ಹಚ್ಕೊಂಡು ಮುಖ ಒರೆಸ್ಕೊಳ್ಳೋಣ ಅಂತ. ನಾನು ಇವತ್ತು ಯೂಸ್ ಮಾಡತ್ತೀನಿ ಇದೇನೋ ಚಲೋ ಐತಿ ಅಂತ ಹೇಳಿ ರಿವ್ಯೂ ಚಲೋ ಐತೆ, ಅದಕ್ಕೋಸ್ಕರ ನಾನು ಇದನ್ನು ಆರ್ಯನ್ ವೇದಾಂತ್ ಈ ಸ್ಕ್ರಬ್ ಯೂಸ್ ಮಾಡತ್ತೀನಿ, ಮಿಕ್ಸ್ ಫ್ರೂಟದ್ದು. ಸೊ ಒಂಥರ ಚಲೋ ಐತಿ. ನಾನು ಒಂದ್ಸತಿ ನನಗೆ ಡೆಂಗ್ಯೂ ಬರೋಕಿನ ಮುಂಚೆ ಒಂದ್ಸತಿ ಯೂಸ್ ಮಾಡಿದ್ದೆ ಅಷ್ಟೇ, ಮತ್ತೆ ಯೂಸ್ ಮಾಡಿಲ್ಲ. ಈ ಥರ ಬರ್ತೈತಿ ಇದು. ಸೊ ಇವತ್ತು ಯೂಸ್ ಮಾಡೋಣ. ಇದು ಫುಲ್ ಬಾಡಿಗೂ ಯೂಸ್ ಮಾಡ್ಕೋಬೋದು. ಇದ್ರದ್ದು ಟೆಕ್ಸ್ಚರ್ ಕೂಡ ಚಲೋ ಐತಿ. ಮಿಕ್ಸ್ ಫ್ರೂಟ್ ಇರೋದ್ರಿಂದ ಒಬ್ಬೊಬ್ಬರಿಗೆ ಚಲೋ ಏನು ಹೇಳ್ತಾರ, ಸೂಟ್ ಆಗ್ತೈತಿ. ನಾನು ನೆಕ್ಕಿಗೂ ಮಾಡ್ಕೋತೀನಿ. ಒಂದು ಸ್ವಲ್ಪ ಟ್ಯಾನ್ ಗೀನ್ ಆಗಿದ್ದೆಲ್ಲ ಹೋಗ್ತೈತಿ. ಇವತ್ತು ಒಂದು ಸ್ವಲ್ಪ ಆಕ್ಟಿವ್ ಆದೇನೆ ಅಂತ ಹೇಳ್ಬೋದು. ಇಷ್ಟು ದಿನ ನಿಜವಾಗ್ಲೂ ನನಗೆ ಅಡುಗೆ ಮಾಡೋಕ್ಕಾಗ್ತಿರ್ಲಿಲ್ಲ, ಆಮೇಲೆ ಏನು ಕೆಲಸ ಮಾಡೋಕ್ಕಾಗ್ತಿರ್ಲಿಲ್ಲ. ಒಂಥರ ನನ್ನ ರೂಮ್ ಅಂತಂದ್ರೆ ವಾರ್ಡ್ ಆದಂಗೆ ಆಗ್ಬಿಟ್ಟಿತ್ತು, ಹಾಸ್ಪಿಟಲ್ ವಾರ್ಡ್ ಆದಂಗೆ ಆಗಿತ್ತು. ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ, ರೆಸ್ಟ್ ಒಳಗೆ ಇದ್ದೆ. ಹಂಗೆ ನಮ್ಮ ಮನೆಯೊಳಗೂ ನಮ್ಮ ಮನೆಯವರಾಗಿರ್ಬೋದು ಎಲ್ಲರೂ ಸಪೋರ್ಟ್ ಮಾಡಿದ್ರು. ಆ್ಯಕ್ಚುಲಿ ನೇಬರ್ಸ್ ಆಗಿರ್ಬೋದು ಎಲ್ಲರೂ. ಸಾರಿ ಫ್ರೆಂಡ್ಸ್, ಮೇಡ್ಲು ಒಂದು ಕಾಲ್ ಬಂತು. ಸೊ ನೋಡ್ಬೋದು ನೀವು ಇವಾಗ ನಾನು ಈಗ ಸ್ಕ್ರಬ್ ಮಾಡಿಕೊಂಡೆ. ಸ್ಕ್ರಬ್ ಆದಮೇಲೆ ನೋಡ್ಬೋದು ಇನ್ನೂ ಗ್ಲೋ ಬರಾಕತ್ತೈತಿ. ಈಗ ನೆಕ್ಸ್ಟ್ ಸ್ಟೆಪ್ ಏನು ಅಂತ ಅಂದ್ರೆ ಆ್ಯಕ್ಚುಲಿ ಇದು ರಿಮೂವ್ ಮಾಡಬೇಕಾಗಿತ್ತು. ನನಗೇನು ಅಂತ ವೈಟ್ ಹೆಡ್ಸ್ ಅದು ಏನಿಲ್ಲ. ಸೊ ಪಿಂಪಲ್ಸ್ ಒಂದೈತಿ, ಅದಕ್ಕೋಸ್ಕರ ನಾನು ಫೇಸ್ ಪ್ಯಾಕ್ ಒಂದು ಹಾಕೋತೀನಿ. ಈ ಫೇಸ್ ಪ್ಯಾಕ್ ಹಾಕೋತೀನಿ ಎವರ್ ಯುಕ್ತರ್ದು ಚಾಕ್ಲೇಟ್ ಆ್ಯಂಡ್ ಚೆರಿ ಫೇಸ್ ಪ್ಯಾಕ್ ಇದೆ. ಸೊ ನೋಡೋಣ, ಇದು ಫಸ್ಟ್ ಟೈಮ್ ಯೂಸ್ ಮಾಡಕತ್ತೀನಿ ನಾನು. ಯಾವ ಥರ ಐತಿ ಅಂತ ನನಗೂ ಗೊತ್ತಿಲ್ಲ. ಸೊ ಹಾಕಿ ನೋಡೋಣ ಅಂತ. ಇದು ಈ ಥರ ಐತಿ ನೋಡ್ರಿ. ಇನ್ ಕೇಸ್ ಏನಾರ ಇದು ನನಗೆ ಆಗಿ ಬರಲಿಲ್ಲ ಅಂತಂದ್ರೆ ನಾ ಇದನ್ನ ಮತ್ತೆ ಹಚ್ಚಂಗಿಲ್ಲ. ಸೊ ನಿಮ್ಗೆ ಯಾರಿಗಾರ ಆ್ಯಕ್ಚುಲಿ ಟ್ಯಾನ್ ರಿಮೂವ್ ಮಾಡಕ್ಕಂತನ ಐತಿ, ಬಟ್ ಅರೋಮಾ ಮಾತ್ರ ಸೂಪರ್ ಆಗೈತಿ. ನನ್ಗೆ ಗೊತ್ತಿಲ್ಲ ಇದು ಮತ್ತೆ ನಾನು ಯೂಸ್ ಮಾಡ್ತೀನೋ ಇಲ್ಲೋ ಅಂಥೇಳಿ. ನನಗೆ ಯಾಕೋ ಅಷ್ಟೊಂದು ಚಲೋ ಅನ್ಸಾಕತ್ತಿಲ್ಲ ಇದು. ಇವಾಗ್ಲೇನ ಸ್ವಲ್ಪ ಬರ್ನಿಂಗ್ ಸೆನ್ಸೇಷನ್ ಐತಿ, ಯಾಕಂದ್ರೆ ನನ್ನ ಸ್ಕಿನ್ ಒಂದು ಸ್ವಲ್ಪ ಸೆನ್ಸಿಟಿವ್ ಐತಿ. ಸೊ ನಾನು ಒಂದ್ಸತಿ ಟ್ರೈ ಮಾಡಿ ನೋಡೋಣ, ಟ್ಯಾನ್ ಆಗೈತಲ್ಲ ಫೇಸ್ ಎಲ್ಲ ಅಂತ ಅನ್ಕೊಂಡು ಯೂಸ್ ಮಾಡಾಕತ್ತೀನಿ. ಸೊ ನೋಡೋಣ ಅಂತ. ಯಾಕಂದ್ರೆ ನನಗೆ ಪಿಂಪಲ್ಸ್ ಬೇರೆ ಅದಾವ. ನೋಡೋಣ ಅಂತ ಏನೇನಾಗ್ತಿತ್ತು ಇದು. ನೀವು ಕೈಯಿಂದನೂ ಯೂಸ್ ಮಾಡ್ಬೋದು, ಇಲ್ಲ ಅಂತಂದ್ರೆ ಬ್ರಷ್ ಇಂದನೂ ಯೂಸ್ ಮಾಡ್ಬೋದು. ಸೊ ನೋಡ್ಬೋದು. ಈಗ ಒಂದು 5 ರಿಂದ 10 ನಿಮಿಷ ಇದೊಂದು ಸ್ವಲ್ಪ ಡ್ರೈ ಆಗೋ ಮಟ್ಟ ಬಿಡ್ತೇನೆ ನಾನು. ಜಾಸ್ತಿ ಏನು ಡ್ರೈ ಆಗಿ ಬಿಡಂಗಿಲ್ಲ, ಯಾಕಂದ್ರೆ ನಂದು ಸ್ಕಿನ್ ಸೆನ್ಸಿಟಿವ್ ಐತಿ, ಆಮೇಲೆ ಪಿಂಪಲ್ಸ್ನು ಅದಾವ. ಸೊ ಸೈಡ್ ಎಫೆಕ್ಟ್ ಏನೂ ಆಗಬಾರ್ದಲ್ಲ, ಅದಕ್ಕಾಗಿ. ನೋಡ್ಬೋದು ನೀವು ಡಾರ್ಕ್ ಸರ್ಕಲ್ ಒಂದು ಸ್ವಲ್ಪ ಕಡಿಮೆ ಆಗೈತೆ ನನಗೆ ಮುಂಚೆಗಿಂತ. ಯಾಕಂದ್ರೆ ಟ್ಯಾಬ್ಲೆಟ್ಸು ಅದು ಇದು ತೊಗೊಂಡೆಲ್ಲ ಒಂದು ಸ್ವಲ್ಪ ಬಾಡಿ ಹೈಡ್ರೇಟ್ ಒಳಗಿತ್ತು ಅಂಥೇಳಿ ಇರ್ಬೋದೇನೋ ಮೇ ಬಿ. ಅಂದರೆ ಜಾಸ್ತಿ ನಿದ್ದೆ ಮಾಡ್ತಿದ್ದೆ ಅದಕ್ಕೋಸ್ಕರ. ಸೊ ನಾನಿದು ಆರಿದ ಮೇಲೆ ಸಿಗ್ತೀನಂತ
5 to 10 minutes. ಫ್ರೆಂಡ್ಸ್, ಈಗ ಒಂದು ಸ್ವಲ್ಪ ಡ್ರೈ ಆಗೈತಿ. ನಾನು ಇಷ್ಟ ಡ್ರೈ ಮಾಡ್ಕೋತೀನಿ, ಜಾಸ್ತಿ ಡ್ರೈ ಮಾಡ್ಕೊಳಕ್ಕೂ ಹೋಗಂಗಿಲ್ಲ. ಯಾಕಂದ್ರೆ ಅದೇ ಅವಾಗಲೇ ಹೇಳ್ದಂಗೆ ನನಗೆ ಒಂದು ಸ್ವಲ್ಪ ಸೆನ್ಸಿಟಿವ್ ಸ್ಕಿನ್ ಐತಿ, ಪಿಂಪಲ್ಸು ಇರೋದ್ರಿಂದ ಅವಾಗೇನು ಹಚ್ಚೋವಾಗ ಅಷ್ಟೇ ಬರ್ನಿಂಗ್ ಸೆನ್ಸೇಷನ್ ಅನ್ನಿಸ್ತು. ಈಗ ಕೂಲ್ ಎಫೆಕ್ಟ್ ಕೊಡಾಕತ್ತೈತಿ. ಸೊ ನೋಡೋಣಂತೆ ಯಾವ ಥರ ಇದು ಬರ್ತೈತಿ ಅಂತ ಹೇಳಿ, ಏನದು ಯಾವ ಥರ ಗ್ಲೋ ಕೊಡ್ತೈತಿ ಅಥವಾ ಟ್ಯಾನ್ ರಿಮೂವ್ ಆಗೈತೆ ಇಲ್ಲೋ ಅಂತ ಹೇಳಿ ಗೊತ್ತಾಗ್ತೈತಿ. ವಾವ್, ಸೊ ಟ್ಯಾನ್ ಒಂದ ದಿನಕ್ಕೆ ಗೊತ್ತಾಗಿಲ್ಲ, ಬಟ್ ಗ್ಲೋ ಅಂತೂ ಐತಿ. ಬಟ್ ಗ್ಲೋ ಮಸ್ತ್ ಬಂದೈತಿ. ಗ್ಲೋ ನೋಡ್ಬೋದು ನೀವು ಯಾವ ಥರ. ಇನ್ನು ನಾನೇನು ಮಾಯ್ಶ್ಚರೈಸರ್ ಹಚ್ಕೊಂಡಿಲ್ಲ, ಸೊ ನೋಡ್ಬೋದು. ಅವಾಗಿನ್ಕಿಂತ ಇವಾಗ ಹೆಂಗೈತಿ ಸ್ಕಿನ್ ಅಂತ ಹೇಳಿ. ಸೊ ನಾನಿದು ಖಾಲಿ ಆಗೋವರೆಗೂ ಯೂಸ್ ಮಾಡ್ತೀನಿ. ಸೊ ಫ್ರೆಂಡ್ಸ್, ನೋಡ್ಬೋದು ನೀವು ಇವಾಗ ನಾನು ನೆಕ್ಸ್ಟ್ ಈಗ ಮಾಯ್ಶ್ಚರೈಸರ್ ಹಚ್ಕೋಬೇಕಾ. ಮಾಯ್ಶ್ಚರೈಸರಿಗೆ ನಾನು ಏನು ಮಾಡ್ತೀನಿ, ಅಲೋವೆರಾ ಜೆಲ್ಲ ಹಚ್ಕೋತೀನಿ. ನಾನು ಯಾವುದೇ ಥರದ್ದು ಏನಂತ ಫೇಸ್ ಆಯಿಲ್ ಅದು ಏನು ಯೂಸ್ ಮಾಡಕತ್ತಿಲ್ಲ ಸದ್ಯದ ಮಟ್ಟಿಗೆ. ಸೊ ಇನ್ಮೇಲಿಂದ ಯೂಸ್ ಮಾಡ್ಬೇಕಂತ ಅನ್ಕೊಂಡಿನಿ. ಯಾಕಂದ್ರೆ ಪಿಂಪಲ್ಸ್ ಎಲ್ಲ ಜಾಸ್ತಿ ಆಗೈತಿ, ಡಾರ್ಕ್ ಸ್ಪಾಟ್ ಜಾಸ್ತಿ ಆಗೈತಿ. ಅದಕ್ಕೋಸ್ಕರ ಇದೊಂಥರ ಸಿರಮ್ ಆದ್ರೂ ಯೂಸ್ ಮಾಡೋಣ ಅಂತ ಅನ್ಕೊಂಡೇನಿ. ಹಂಗೇನ್ರಿ ಯೂಸ್ ಮಾಡಕತ್ತೆ ಅಂತಂದ್ರೆ ನಿಮಗೂ ರಿವ್ಯೂ ಹೇಳ್ತೀನಿ. ಈಗ ಏನು ಮಾಡ್ಬೇಕಂತಂದ್ರೆ ನಾನು ನೆಕ್ಸ್ಟ್ ಹೋಮ್ ರೆಮಿಡಿನ ಸ್ಟಾರ್ಟ್ ಮಾಡ್ಬೇಕಂತ ಮಾಡೀನಿ ಸ್ಕಿನ್ನಿಗೆ. ಅದ್ರದ್ದು ರಿಸಲ್ಟ್ ಹೆಂಗೆ ಬರ್ತೈತಿ ಏನು ಎತ್ತ ನಿಮ್ಗೆ ನೆಕ್ಸ್ಟ್ ಅಪ್ಕಮಿಂಗ್ ಲಾಗ್ಗಳಿಗೆಲ್ಲ ತೋರಿಸ್ತೇನಂತ. ಸೊ ನಾನು ಇದನ್ನು ಹಚ್ಕೊಂಡು ಒಂದು ಸ್ವಲ್ಪ ಮಸಾಜ್ ಮಾಡ್ಕೋತೀನಿ. ಯಾಕಂದ್ರೆ ಸ್ಕಿನ್ ಅಬ್ಸರ್ವ್ ಆಗೋವರೆಗೂ ಮಸಾಜ್ ಮಾಡ್ತೀನಿ. ಸೊ ನೋಡ್ಬೋದು ನನ್ನ ಕೈಗೂ ನನ್ನ ಮುಖಕ್ಕೂ ಯಾವ ಥರ ಆಗೈತಿ ಅಂತ ಹೇಳಿ. ಯಾಕಂದ್ರೆ ಜ್ವರ ಬಂದು ಈ ಥರ ಎಲ್ಲ ಆಗೈತಿ. ಸೊ ಏನು ಮಾಡೋಕ್ಕಾಗಲ್ಲ, ಮನುಷ್ಯ ಅಂದಮೇಲೆ ಕಷ್ಟಗಳು ಬರೋದನ್ನ ಫೇಸ್ ಮಾಡಲೇಬೇಕು. ಸೊ ನೋಡ್ರಿ ಯಾವ ಥರ ಆಯಿತು ಅಂತ. ಫಸ್ಟ್ ಹೆಂಗಿತ್ತು ಮುಖ, ಈಗ ಹೆಂಗಾಗೈತಿ. ಸೊ ಗ್ಲೋ ನೋಡ್ಬೋದು ನೀವೆಲ್ಲ, ಈ ಥರ ಎಷ್ಟು ಚಲೋ ಗ್ಲೋ ಬಂದೈತಿ. ಸೊ ನಾನು ಇದನ್ನು ಏನು ಅನ್ಕೊಂಡೀನಿ ಅಂತಂದ್ರೆ ತಿಂಗಳಿಗೆ ಒಮ್ಮೆ ಮಾಡ್ಕೋಬೇಕಂತ ಅನ್ಕೊಂಡೀನಿ. ಆಮೇಲೆ ಈಗ ಹೋಮ್ ರೆಮಿಡಿ ಮಾತ್ರ 7 ಡೇಸ್ ಅಥವಾ 10 ಡೇಸು ಈ ಥರ ಚಾಲೆಂಜ್ ಮಾಡ್ಬೇಕಂತ ಅನ್ಕೊಂಡೀನಿ. ನನಗೆ ಸಪೋರ್ಟ್ ಮಾಡಿರಿ ಪ್ಲೀಸ್. ಮತ್ತು ಯಾವ್ಯಾವ ಥರ ಮತ್ತು ಯಾವ ಥರ ನಿಮಗೆ ವ್ಲಾಗ್ ಬೇಕು ಅಂತ ಹೇಳ್ರಿ. ಸೊ ಫ್ರೆಂಡ್ಸ್, ನೋಡ್ಬೋದಲ್ಲ ನನ್ನ ಸ್ಕಿನ್ ಕೇರ್ ಈ ಥರ ಇತ್ತು. ನಿಮಗೆ ಮತ್ತೆ ಯಾವ ಥರ ವ್ಲಾಗ್ ಬೇಕು ಅಥವಾ ಯಾವ ಥರ ಸ್ಕಿನ್ ಕೇರ್ ಬೇಕು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನೀವು ಕೂಡ ಟ್ರೈ ಮಾಡಿ ನೋಡ್ರಿ. ಮನೆಯೊಳಗೆ ಎಷ್ಟು ಚಲೋ ಇದನ್ನಾಗೈತಿ, ಏನದು ಫೇಸ್ ಕ್ಲೀನ್ ಆಗ್ತೈತಿ. ಹಂಗೆ ಅಫೋರ್ಡಬಲ್ ಐಟಮ್ಸನ್ನು ತಗೊಂಡು ನೀವು ಮನೆಯೊಳಗೆ ಮಾಡ್ಕೋಬಹುದು. ಸೊ ಟ್ರೈ ಮಾಡ್ರಿ. ಆಮೇಲೆ ಇನ್ನೊಂದೇನು ಹೇಳಬೇಕು ಅಂತಂದ್ರೆ ಹಿಂಗೆ ಸಪೋರ್ಟ್ ಮಾಡ್ರಿ. ಸಪೋರ್ಟ್ ಮಾಡಕ್ಕೆ ಇನ್ನು ಒಂದು 50 ಅಥವಾ 70 ಸಬ್ಸ್ಕ್ರೈಬರ್ಸ್ ಆದ್ರೆ ನಾನು 500 ರೀಚ್ ಆಗ್ತೀನಿ. ನಮ್ಮನ್ನು ಬೆಳೆಸ್ರಿ. ಹಂಗೆ ವಾಚರ್ಸನ್ನು ಕಂಪ್ಲೀಟ್ ಮಾಡೋಣ ಅಂತ, ಹಿಂಗೆ ಒಳ್ಳೊಳ್ಳೆ ಕಂಟೆಂಟ್ ಮಾಡೋಣ ಅಂತ. ಸೊ ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ರೆ ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದೊಳಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.